ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 48 48ನೇ ಅಧ್ಯಾಯ. 48ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ಮೋವಾಬಿನ ವಿಷಯವಾದಂಥ ಪ್ರವಾದನೆಯನ್ನು ನಾವು ನೋಡಿಕೊಳ್ಳಬಹುದು. ಈ 48ನೇ ಅಧ್ಯಾಯದಲ್ಲಿ ಮೋವಾಬಿನ ವಿಷಯವಾಗಿ ದೇವರು ಸುಮಾರು 47 ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮತ್ತು ಬಹಳಷ್ಟು ಮಾತುಗಳು ಇದರಲ್ಲಿ ಹೇಳಲಾಗಿದೆ. ಮತ್ತು ಯಾವ ರೀತಿಯಾಗಿ ಸುಮಾರು 12 ದೇಶಗಳು, ಬೇರೆ ಬೇರೆ ದೇಶಗಳಿಗೆ ಪ್ರವಾದನೆಗಳನ್ನು ನಾವು ನೋಡಿಕೊಳ್ಳಬಹುದು. ಒಮ್ಮೆ ಸಲ್ಮನಜೇರ್ ಎಂಬ ಆ ಅರಸನು, ಅಂದರೆ ಅಸಿರಿಯಾದ ಅರಸನು ಈ ಮೋವಾಬ್ಯರ ಮೇಲೆ ದಾಳಿ ಮಾಡಿದ್ದಾನೆ. ಆದರೆ ಈಗ ನೆಬೂಜರದಾನ್ ಎಂಬ ಬಾಬೆಲಿನ ಅರಸನು ಇನ್ನು ಅದರ ಮೇಲೆ, ಮೋವಾಬಿನ ಮೇಲೆ ಬರುವಂಥ ಆ ದಾಳಿಯ ಕುರಿತಾಗಿ ಪ್ರವಾದನೆ ಇಲ್ಲಿದೆ. ಆದರೆ ಇದರ ಹಿನ್ನೆಲೆ ನಾವು ನೋಡೋದಾದರೆ, ಈಗಾಗಲೇ ಯೆರೂಸಲೇಮ್ ದಾಳಿಗೆ, ಆ ಬಾಬೆಲಿನ ಒಂದು ದಾಳಿಗೆ ತುತ್ತಾಗಿತ್ತು. ಅದಾಗಿ 5 ವರ್ಷಗಳ ನಂತರ ಈಗ ಮೋವಾಬ್ಯರು ಇತ್ಯಾದಿ ಬೇರೆ ಬೇರೆ ದೇಶದವರಿಗೆ ಪ್ರವಾದನೆಯನ್ನು ಪ್ರವಾದಿ ಯೆರೆಮೀಯನು ನುಡಿಯುವಂಥದ್ದನ್ನು ನಾವು ನೋಡ್ಬೋದು. ಅಂದಹಾಗೆ ನನಗೆ ಅನಿಸ್ತದೆ, ನನ್ನ ಅನಿಸಿಕೆ ಏನಂತ ಹೇಳಿದರೆ, ಈ ಮೋವಾಬ್ ಸ್ವಲ್ಪ ಮಟ್ಟಿಗೆ ಆಶೀರ್ವಾದ ಅಥವಾ ದೇವರ ಒಂದು ಕರುಣೆಗೆ ಅಥವಾ ದೇವರ ನ್ಯಾಯ ತೀರ್ಪಿಗೆ ತಡವಾಗಿ ಬಂದಂಥ ಒಂದು ದೇಶವಾಗಿತ್ತು. ಯಾಕಂತ ಹೇಳಿದರೆ, ಇಸ್ರಾಯೇಲ್ಗೆ ಈಗಾಗಲೇ ಅಥವಾ ದೇವಜನರಿಗೆ ಈಗಾಗಲೇ ಒಂದು ದಾಳಿ ಆಗಿಬಿಟ್ಟಿತ್ತು. ಜೆರುಸಲೇಮ್ಗೆ ಆ ಒಂದು ದಾಳಿ 5 ವರ್ಷಗಳ ಹಿಂದೆಯೇ ಆಗಿತ್ತು. ಈಗ ಇದಕ್ಕೆ 5 ವರ್ಷಗಳ ನಂತರ ಮೋವಾಬ್ಯರಿಗೆ ಇನ್ನಿತರ ದೇಶಗಳಿಗೆ ದಾಳಿ ಅಥವಾ ದೇವರ ತೀರ್ಪು ಬರಲಿಕ್ಕುಂಟು. ಹಾಗಾದರೆ ದೇವರು ಎಲ್ಲ ದೇಶಗಳನ್ನು ವ್ಯವಹರಿಸುವ ದೇವರೆಂಬುದಾಗಿ ನಾವು ನೋಡಿಕೊಳ್ಳಬಹುದು. ಯಾಕಂದರೆ ಆತನು ಸಾರ್ವಭೌಮನು, ಆತನು ಚಕ್ರಾಧಿಪತಿ, ಆತನು ಅರಸರ ಅರಸನು, ಆತನು ಚಕ್ರವರ್ತಿ. ಆದ ಕಾರಣ ಆತನು ಇತರ ದೇಶಗಳಿಗೆ ಕೂಡ ನ್ಯಾಯ ತೀರ್ಪನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇ ವಚನ ಈ ರೀತಿಯಾಗಿದೆ. ಅಂದಹಾಗೆ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ನೋಡಿದರೆ, ಆ ಮೋವಾಬ್ಯರು, ಅಮ್ಮೋನ್ಯರ ಒಂದು ಹಿನ್ನೆಲೆ, ಯಾವ ರೀತಿಯಾಗಿ ಲೋಟನ ಮುಖಾಂತರವಾಗಿ ಬಂದಂಥವರು ಈ ಮೋವಾಬ್ಯರು ಎಂಬುದಾಗಿ ನೆನಪಿನಲ್ಲಿಡತಕ್ಕದ್ದು. ಮತ್ತು ಮೋವಾಬನ್ನು ಕುರಿತು ದೇವರ ಒಂದು ಮಾತು ಏನಾಗಿದೆ ನೋಡೋಣ. ಇಸ್ರಾಯೇಲಿನ ದೇವರು, ನೋಡ್ರಿ, ಇಸ್ರಾಯೇಲಿಗಾಗಲೇ ನಾಶವಾಗಿ 5 ವರ್ಷ ಆಯಿತು. ಆದರೂ ಕೂಡ ದೇವರು ತನ್ನ ಹೆಸರು ಇಸ್ರಾಯೇಲಿನ ದೇವರು, ಸೇನಾಧೀಶ್ವರನು ಆದ ಯೆಹೋವನೆಂತೆನ್ನುತ್ತಾನೆ. ಏನು ಹೇಳ್ತಿದ್ದಾರೆ ನೋಡೋಣ. ಅಯ್ಯೋ, ನೆಬೂ ಊರಿನ ಗತಿಯನ್ನು ಏನು ಹೇಳಲಿ, ಅದು ಹಾಳಾಯಿತು ಎಂಬುದಾಗಿ ಈ ಮೋವಾಬಿನ ಒಂದೊಂದು ಪಟ್ಟಣಗಳನ್ನು ಕುರಿತಾದಂಥ ಪ್ರವಾದನೆ ನಾವು ನೋಡ್ತೀವಿ. ಮೋವಾಬ್ ಅಂತ ಎಷ್ಟೊಂದು ಸಾರಿ ಈ ಪದದಲ್ಲಿ, ಈ ಅಧ್ಯಾಯದಲ್ಲಿ ಬರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಮೋವಾಬಿನ ಒಂದೊಂದು ಜಿಲ್ಲೆಗಳಿಗೂ ಕೂಡ ಪ್ರವಾದನೆ ಅನ್ವಯವಾಗಿತ್ತು. ಅಷ್ಟೇ ಅಲ್ಲ, ಮೋವಾಬಿನ ದೇವತೆ, ಅವರು ಕೆಮೋಷ್ ದೇವತೆಯನ್ನು
ಪೂಜಿಸ್ತಿದ್ರು. 7ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. 48 ಯೆರೆಮೀಯನ ಗ್ರಂಥ 7ನೇ ವಚನದಲ್ಲಿ. ಮತ್ತು ಅವರ ವಿಷಯದಲ್ಲಿ ಕೂಡ, ಅಥವಾ ಆ ಕೆಮೋಷಿನ ಹಿಂಬಾಲಕರ ವಿಷಯವಾಗಿ, ಯಾಜಕರ ವಿಷಯವಾಗಿ, ಪ್ರಧಾನರ ವಿಷಯವಾಗಿ ದೇವರು ತೀರ್ಪು ಮಾಡಬೇಕಾಯಿತು. ಈ ರೀತಿಯಾಗಿ ಮೋವಾಬಿನ ವಿಷಯದಲ್ಲಿ 48ನೇ ಅಧ್ಯಾಯದಲ್ಲಿ ಬಹಳ ಕಡೆ ಮೋವಾಬ್ 15ನೇ ವಚನ, ಮೋವಾಬ್ 16ನೇ ವಚನ, ಮೋವಾಬ್ ಮತ್ತು 18ನೇ ವಚನ, 19ನೇ ವಚನದ ಕೊನೆ ಭಾಗ, 20ನೇ ವಚನ, 24, 33, 38, 40ನೇ ವಚನ, 41ನೇ ವಚನ, 42, 44, 45 ಈ ರೀತಿಯಾಗಿ ಮೋವಾಬಿನ ವಿಷಯವಾಗಿ ಬಹಳಷ್ಟು ಸಾರಿ ಹೇಳ್ತಾ 10ನೇ ವಚನದಲ್ಲಿ, ಅಂದರೆ ಯೆರೆಮೀಯ 48:10 ಒಂದು ಮಾತು ಇದೆ. ಇದು ಸುಮಾರು 40 ವರ್ಷಗಳ ಹಿಂದೆ ಈ ಒಂದು ವಾಕ್ಯ ನಾನು ಓದಿದಾಗ ಹೆದರಿಬಿಟ್ಟೆ, ನಾನು ಭಯ ಆಗಿಬಿಡ್ತು. ಯಾಕಂದರೆ ಭಾಳ ವಾರ್ನಿಂಗ್ ಆಗಿರುವಂಥ ಒಂದು ಮಾತು ಇಲ್ಲಿ ಬರೆದಿದೆ. ನೋಡೋಣ ಬನ್ನಿರಿ ಏನಂತ ಹೇಳ್ಬಿಟ್ಟು. ಮೋವಾಬಿನ ಪ್ರವಾದನೆಯ ನಡುವೆ ಇಂಥ ಒಂದು ಮಾತು ದೇವರು ಹೇಳುವಂಥದ್ದನ್ನು ಆಶ್ಚರ್ಯ. 48 ಯೆರೆಮೀಯ 10. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ದೇವರ ಸೇವೆಯನ್ನು ಆಲಸ್ಯವಾಗಿ ಮಾಡಿದರೆ ಶಾಪ ಅಂತೆ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಸ್ವಲ್ಪ ಆಲಸ್ಯವಾಗಿ ಮಾಡಿದರೆ ಸ್ವಲ್ಪ ಆಶೀರ್ವಾದ ಅಷ್ಟೇ ಎಂಬುದಾಗಿ ಬರೆದಿಲ್ಲ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು, ದೇವರ ಸೇವೆ ಮಾಡೋದಂತೂ ಮಾಡ್ತೇವೆ, ಮಾಡುವಾಗ ಆಲಸ್ಯವಾಗಿ ಅದನ್ನು ಮಾಡಿದರೆ ಶಾಪಗ್ರಸ್ತನಾಗಲಿ ಎಂಬುದಾಗಿ ಅಲ್ಲಿ 10ನೇ ವಚನ ಇದೆ. ಒಂದು ಭಾಷಾಂತರದಲ್ಲಿ ಈ ರೀತಿಯಾಗಿದೆ, ಕರ್ಸ್ಡ್ ಈಸ್ ದ ಒನ್ ಹೂ ವರ್ಕ್ಸ್ ದ ವರ್ಕ್ಸ್ ಆಫ್ ದ ಲಾರ್ಡ್ ಹಾಫ್ ಹಾರ್ಟೆಡ್ಲಿ. ಅರ್ಧ ಮನಸ್ಸಿನಿಂದ ದೇವರ ಸೇವೆಯನ್ನು ಮಾಡುವಂಥವರು ಶಾಪಗ್ರಸ್ತರು ಎಂಬುದಾಗಿ ಇನ್ನೊಂದು ಭಾಷಾಂತರ. ಒಟ್ಟು ಮೋವಾಬಿನ ವಿಷಯವಾಗಿ ಹೇಳುವಾಗ ದೇವರ ಒಂದು ಕೆಲಸದ ಬಗ್ಗೆ, ದೇವರ ಶಾಪದ ಬಗ್ಗೆ ಇಲ್ಲಿ ನಾವು ನೋಡ್ಕೊಳ್ತೇವೆ ರೀ. 13ನೇ ವಚನ ಯೆರೆಮೀಯನ ಗ್ರಂಥ 48:13 ಒಂದು ವಿಚಿತ್ರವಾದಂಥ ಒಂದು ಮಾತು, ಒಂದು ಕಂಪ್ಯಾರಿಸನ್, ಒಂದು ಹೋಲಿಕೆ ನಾವು ನೋಡ್ತೀವಿ. ಅದೇನೆಂದರೆ, ಇಸ್ರಾಯೇಲ್ ವಂಶದವರು ತಮಗೆ ಭರವಸವಾದ ಬೇತೇಲಿನಿಂದ ಆಶಾಭಂಗಪಟ್ಟಂತೆ ಮೋವಾಬ್ಯರು ಕೆಮೋಷಿನಿಂದ ಆಶಾಭಂಗಪಡುವರು. ಆಶ್ಚರ್ಯ. ಈ ಇಸ್ರಾಯೇಲರು ಬೇತೇಲಿನ ಬಗ್ಗೆ ಆಶಾಭಂಗಪಟ್ಟಿದ್ದು ಹೇಗೆ ಅಂತ ಹೇಳಿದರೆ, ಒಂದು ದೇಶ ಇತ್ತು ಮೊದಲು, ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು. ಆದರೆ 2 ಭಾಗ ಆಗೋಯ್ತು ಆ ದೇಶ. ಏನೇನು ಹೆಸರು? ಇಸ್ರಾಯೇಲ್ ಎಂಬುದಾಗಿ, ಇನ್ನೊಂದು ಸರಿ 2ನೇ ಇಸ್ರಾಯೇಲ್ ಅಂತ ಹೇಳ್ಬೋದು. ಮೊದಲು ಒಟ್ಟಾಗಿದ್ದಂಥ ಇಸ್ರಾಯೇಲ್, ಈಗ 10 ಗೋತ್ರದವರು ಇರುವಂಥ ಇಸ್ರಾಯೇಲ್. ಮತ್ತು ಇನ್ನೊಂದು ದೇಶ ಏನಂದರೆ ಯೆಹೂದ ಅಂತ ಹೇಳ್ಬಿಟ್ಟು. ಮೊದಲನೇ ಅರಸನು ಸೌಲನು, 2ನೇ ಅರಸನು ದಾವೀದನು, 3ನೇ ಅರಸನು ಸೊಲೊಮೋನನು. ಸೊಲೊಮೋನನ ಮಗನಾದ ರೆಹಬಾಮನು ಅರಸನಾಗಿದ್ದಾಗ ಯಾರೊಬ್ಬಾಮನು ಬಂದು ಒಂದು ಸಮಸ್ಯೆ ಅವರಿಗೆ ಬಗೆಹರಿಸಲಿಕ್ಕೆ ಆಗದಂಥ ಕಾರಣದಿಂದ ರಾಜ್ಯವು 2 ಆಗೋಯಿತು. ಅದು ದೇವರ ಚಿತ್ತವಾಗಿತ್ತು. ಆನಂತರ ಆ ರೆಹಬಾಮನು, ಸೊಲೊಮೋನನ ಮಗನು, ಯೆಹೂದವನ್ನು ನೋಡ್ಕೊಳ್ತಾನೆ. 2 ಗೋತ್ರ, ಯೆಹೂದ ಮತ್ತು ಬೆನ್ಯಾಮೀನ್. ಆದರೆ ಯಾರೊಬ್ಬಾಮನು ಏನು ಮಾಡ್ತಾನೆ, 10 ಗೋತ್ರದವರನ್ನು ತಕ್ಕೊಂಡು ಉತ್ತರ ಒಂದು ಭಾಗವಾಗಿ
ಆ ದೇಶವಾಗಿಬಿಡ್ತದೆ. ಆ ದಕ್ಷಿಣ ದೇಶ ಬಂದು ಯಹೂದ. ಈ ರೀತಿಯ ಎರಡು ಭಾಗ ಆದಾಗ ಏನಾಗ್ತದೆ ಅಂತ ಹೇಳಿದರೆ, ಯೆರೂಸಲೇಮಿನಲ್ಲಿ ದೇವಾಲಯ ಬಂದ್ಬಿಡ್ತದೆ ರೀ. ಇಸ್ರಾಯೇಲ್ಗೆ ಅಂದರೆ 10 ಗೋತ್ರದವರಿಗೆ, ಉತ್ತರ ರಾಜ್ಯದವರಿಗೆ, ಅಥವಾ ಆವಾಗ ಸಮಾರ್ಯವನ್ನು ರಾಜಧಾನಿಯಾಗಿಟ್ಕೊಳ್ತಾರೆ. ಈ ಯೆರೂಸಲೇಮನ್ನು ಯಹೂದ್ಯರು ರಾಜಧಾನಿಯಾಗಿಟ್ಕೊಳ್ತಾರೆ. ಇಸ್ರಾಯೇಲ್ನ ಕಡೆಗೆ, ಸಮಾರ್ಯದ ಕಡೆಗೆ, ಉತ್ತರ ರಾಜ್ಯದ ಕಡೆಗೆ, 10 ಗೋತ್ರದವರ ಕಡೆಗೆ ಈಗ ಏನಿಲ್ಲ, ದೇವಾಲಯ ಇಲ್ಲ. ಆದ ಕಾರಣ ಎಲ್ಲಿ ತನ್ನ ಜನರು ಗಡಿ ದಾಟಿಕೊಂಡು, ಸೀಮೆ ದಾಟಿಕೊಂಡು ಯಹೂದಕ್ಕೆ ಹೋಗಿ ಯೆರೂಸಲೇಮಿನಲ್ಲಿ ಪೂಜೆ ಮಾಡ್ತಾರೋ, ದೇವರನ್ನು ಆರಾಧಿಸ್ತಾರೋ ಅಂತ ಹೇಳ್ಬಿಟ್ಟು ಬೇಗನೆ ಯಾರೊಬ್ಬಮ್ಮನ ಏನು ಮಾಡಿಬಿಡ್ತಾನೆ, ಬೇತೇಲ್ನಲ್ಲಿ ಒಂದು ಆಲಯವನ್ನು ಮತ್ತು ಅದೇ ಸಂದರ್ಭದಲ್ಲಿ ದಾನ್ ಕಡೆಯಲ್ಲಿ ಒಂದು ಗುಡಿಯನ್ನು, ಇಲ್ಲೊಂದು ಗುಡಿ ಅಲ್ಲೊಂದು ಗುಡಿ, ಎರಡು ಇಟ್ಬಿಡ್ತಾನೆ. ಅದು 13ನೇ ವಚನ. ಇಸ್ರಾಯೇಲ್ ವಂಶದವರು ತಮಗೆ ಭರವಸವಾದ ಬೇತೇಲಿನಿಂದ ಅವರಿಗೆ ಆಶಾಭಂಗವಾಯಿತು. ಅದು ದೇವ್ರ ಚಿತ್ತವಾಗಿರಲಿಲ್ಲ, ಮನುಷ್ಯನ ಚಿತ್ತ ಅದು, ನಾಯಕನ ಚಿತ್ತ ಅದು, ದೇವರ ಚಿತ್ತವಾಗಿರಲಿಲ್ಲ. ಆದ ಕಾರಣ ಅವರಿಗೆ ಆಶಾಭಂಗ ಪಟ್ಟಂತೆ ಈಗ ಮೋವಾಬ್ಯರಿಗೆ ಕೂಡ ಅದೇ ರೀತಿ ಆಗ್ತದೆ ಎಂಬುದಾಗಿ ದೇವರೊಂದು ವಾರ್ನಿಂಗ್, ಎಚ್ಚರಿಕೆಯನ್ನು ಸಂದೇಶವಾಗಿ ಕೊಡುವಂಥದ್ದನ್ನು ನೋಡ್ಬೋದು ರೀ. 15ನೇ ವಚನದಲ್ಲಿ ಕೊನೆಯ ಭಾಗ, ಇದು ಸೇನಾಧೀಶ್ವರನಾದ ಯೆಹೋವನೆಂಬ ನಾಮವುಳ್ಳ ರಾಜಾದಿರಾಜನ ನುಡಿ. ದೇವರು ತನ್ನ ವಿಷಯವಾಗಿ ತಾನು ಯಾರೆಂಬುದನ್ನು ಮಧ್ಯ ಮಧ್ಯ ತಿಳಿಸುವ ಆತನಾಗಿದ್ದಾನೆ. ಅಂದ ಹಾಗೆ ಈ ಮೋವಾಬ್ಯರ ಸಮಸ್ಯೆ ಏನಿರ್ಬೋದು? 5 ವರ್ಷಗಳವರೆಗೆ ಯೆರೂಸಲೇಮ್ ನಾಶವಾಗಿಯೇ, ಯೆರೂಸಲೇಮ್ಗೆ ತೀರ್ಪು ಹೊಂದಿನೇ, ನ್ಯಾಯ ತೀರ್ಪು ಆಗಿ 5 ವರ್ಷ ಆದಮೇಲೆ ಕೂಡ ಇವರು ಇದ್ದರು ಅಂತ ಹೇಳಿದ ಮೇಲೆ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ಈ ರೀತಿ ಹೇಳಬಾರ್ದು, ಆದರೂ ಕೂಡ ಅಂದ್ಕೊಳ್ತೀನಿ ನಾನು. ಅದೇನೆಂದರೆ, ಇಸ್ರಾಯೇಲ್ರಿಗಿಂತಲೂ ಒಂದು ರೀತಿಯಿಂದ ಸ್ವಲ್ಪ ಉತ್ತಮರಾಗಿದ್ದರು ಈ ಮೋವಾಬ್ಯರು. ಆದ ಕಾರಣ ಜಡ್ಜ್ಮೆಂಟ್ ಒಂದು 5 ವರ್ಷ ತನಕ ಅವ್ರಿಗೆ ಇಲ್ಲದೆ ಹೋಯಿತು. ಒಂದು ವೇಳೆ ಮೋವಾಬ್ಯರು ಇಸ್ರಾಯೇಲನ್ನು ನೋಡಿಬಿಟ್ಟು, ಅಂದರೆ ಯೆರೂಸಲೇಮ್ ನಾಶವಾದದ್ದನ್ನು ನೋಡಿಬಿಟ್ಟು ಭಾಳ ಖುಷಿಯಾಗಿರಬಹುದು. ನೋಡು, ನಾವು ನಾಶವಾಗಿಲ್ಲ, ಅವರು ನಾಶವಾಗಿಬಿಟ್ರೆ ಎಂಬುದಾಗಿ ಅಂದುಕೊಂಡ್ರು ಏನೋ ಗೊತ್ತಿಲ್ಲ. ಒಟ್ಟು ಒಂದು 5, 6, 7 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಮೋವಾಬ್ಯರು ನಾಶ ಅಥವಾ ದಂಡನೆಗೆ ಒಳಪಟ್ಟರು? ಯಾಕೆ ಮೋವಾಬ್ಯರು ದೇವರ ನ್ಯಾಯ ತೀರ್ಪಿಗೆ ಒಳಗಾದರು? ನೋಡೋಣ ಬನ್ನಿ. 26ನೇ ವಚನ, ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ 26. ಉಬ್ಬಿಕೊಂಡಿದ್ದರು. ಅದೇ 26 2ನೇ ಭಾಗ, ಗೇಲಿ ಮಾಡ್ತಿದ್ದರು. ಇಸ್ರಾಯೇಲ್ರಿಗೆ ಗೇಲಿ ಮಾಡಿದರು. 27ನೇ ವಚನ, ತಲೆಯಾಡಿಸುತ್ತಿದ್ದರು ವ್ಯಂಗ್ಯವಾಗಿ. 29ನೇ ವಚನ, ಬಹು ಸೊಕ್ಕೇರಿದ್ದರು. ಅದೇ 29ನೇ ವಚನ, ಹೆಮ್ಮೆ. ಅದೇ 29ನೇ ವಚನ, ಡಂಬ. ಅದೇ 29ನೇ ವಚನ, ಅಹಂಕಾರ. ಅದೇ 29ನೇ ವಚನ, ಸ್ವಾಭಿಮಾನ. ಅದೇ 29ನೇ ವಚನ, ಸ್ವಪ್ರತಿಷ್ಠೆ. ಅದೇ 30ನೇ ವಚನ, ಗರ್ವೋದ್ರೇಕ. ನೋಡ್ರಿ, ಇನ್ನೊಂದು ಕೂಡ ಬೇಕಾಗಿದ್ರೆ ಅದೇ 30ನೇ ವಚನದಲ್ಲಿ ಕೊಚ್ಚಿಕೊಳ್ಳುವುದು. ಸುಮಾರು 10 ವಿಷಯಗಳು, 10ಕ್ಕಿಂತಲೂ ಜಾಸ್ತಿನೇ ಇದೆ, ಹೆಚ್ಚಿನೇ ಇದೆ. ಅದೇನೆಂದರೆ, ಈ ಮೋವಾಬ್ಯರ ಸಮಸ್ಯೆ ಏನಾಗಿತ್ತಂದರೆ, ಒಂದು ಮಾತಿನಲ್ಲಿ ಗರ್ವ.
ಪ್ರೈಡ್. ಅದನ್ನೇ ದೇವರು ಬೇರೆ ಬೇರೆ ರೀತಿಯಿಂದ ಹೇಳಿದಂಥದ್ದನ್ನು ನಾವು ನೋಡ್ತೇವೆ. ಆದರೆ ಆಶ್ಚರ್ಯ ಏನಂದರೆ, ನನಗೆ ಭಾಳ ಆಶ್ಚರ್ಯ ಈ ಮೋವಾಬಿನ ವಿಷಯದಲ್ಲಿ ದೇವರ ಪ್ರತಿನಿಧಿಯಾಗಿರುವಂಥ ಪ್ರವಾದಿ ಯೆರೆಮೀಯನ ಒಂದು ಪ್ರತಿಕ್ರಿಯೆ 31-32ನೇ ವಚನ, ಯೆರೆಮೀಯ 48ರಲ್ಲಿ ನಾವು ನೋಡ್ತೀವಿ. ಆದ ಕಾರಣ ನಾನು ಮೋವಾಬಿನ ನಿಮಿತ್ತ ಗೋಳಾಡುವೆನು. ವಾವ್! ಹೌದು, ಇಡೀ ದೇಶದ ದುರ್ಗತಿಯನ್ನು ನೋಡಿ ಪ್ರಲಾಪಿಸುವೆನು. ನಾನು ಅಂದ್ಕೊಂಡೆ ಯೆರೆಮೀಯನು ಯೆರೂಸಲೇಮ್ಗಾಗಿ ಅಷ್ಟೇ ಪ್ರಲಾಪಿಸಿದ ಅಂತ ಹೇಳ್ಬಿಟ್ಟು, ಆದರೆ ಮೋವಾಬಿನ ವಿಷಯದಲ್ಲಿ ಯೆರೆಮೀಯನು ಪ್ರಲಾಪಿಸಿದ. ಹೌದು, ಕೀರ್ ಹೆರಸಿನ ವಿಷಯವಾಗಿ ನರಳಾಟ. ಅಷ್ಟೇ ಅಲ್ಲ, 32ನೇ ವಚನ, ಸಿಬ್ಮದ ಮತ್ತು ಯಜ್ಜೇರಿನ ನಿಮಿತ್ತ ಅಳುವುದಕ್ಕಿಂತಲೂ ನಿನ್ನನ್ನು ಕಂಡು ಹೆಚ್ಚಾಗಿ ಅಳುವೆನು. ವಾವ್! ಮೋವಾಬಿನ ವಿಷಯದಲ್ಲಿ ದೇವರು ನೊಂದುಕೊಂಡ್ರಂತೆ, ದುಃಖಪಟ್ಟರಂತೆ. ಆದ ಕಾರಣ ದೇವರು ಕೊನೆಯದಾಗಿ ಹೇಳುವಂಥದ್ದು 47ನೇ ವಚನದಲ್ಲಿ, ಅವರು ಗರ್ವಪಟ್ಟಿದ್ರು ಕೂಡ, ಆದರೂ ಯೆರೆಮೀಯ 48-47, ಆದರೂ ಅಂತ್ಯದಲ್ಲಿ ನಾನು ಮೋವಾಬಿನ ದುರವಸ್ಥೆಯನ್ನು ತಪ್ಪಿಸುವೆನು ಎಂದು ಯೆಹೋವನನ್ನುತ್ತಾನೆ. ವಾವ್! ಮೋವಾಬ್ಗೂ ನಿರೀಕ್ಷೆ ಇದೆ. ಆಶ್ಚರ್ಯ ಅಲ್ವಾ? 48ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.